ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಇವತ್ತು KN ರಾಜಣ್ಣನವರನ್ನು ನೀವು ಮತ್ತೆ ಮರು ಸೇರ್ಪಡೆ ಮಾಡಿಲ್ಲ ಸಚಿವ ಸಂಪುಟಕ್ಕೆ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಮುಂಬರುವಂಥ ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ನಗರ ಪಾಲಿಕೆ ಚುನಾವಣೆಗಳಾಗಿರ್ಬೋದು, ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ದುಷ್ಟ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. 2023ರ ಚುನಾವಣೆಯಲ್ಲಿ ಏನು ವಾಲ್ಮೀಕಿ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದಕ್ಕೆ 136 ಕ್ಷೇತ್ರಗಳು ಬಂತು. ಅದರಲ್ಲಿ 15ಕ್ಕೆ 15 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆದ್ದುಕೊಟ್ಟು ಅಲ್ಲದೆ KN ರಾಜಣ್ಣನವರು ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದು ಸಹಕಾರ ಸಚಿವರಾದರು. ಸಹಕಾರ ಸಚಿವರಾಗಿ SC STಗಳಿಗೆ, ಹಿಂದುಳಿದ ವರ್ಗಗಳಿಗೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿಗೆ ತರಬೇಕು, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ, ನಿರ್ದೇಶಕ ಸ್ಥಾನಗಳಿಗೆ ಅಂತ ಅನ್ನುವಂಥದ್ದನ್ನು ಏನು ವಿಧಾನಸಭಾ ಕಲಾಪದಲ್ಲಿ ಆ ಒಂದು ಸಬ್ಜೆಕ್ಟನ್ನು ಚರ್ಚೆಗಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ರಾಜಣ್ಣವರು ಸಹಕಾರ ಮಂತ್ರಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಏನು ಒಂದು ಮೀಸಲಾತಿಯನ್ನು ತಂದುಬಿಡ್ತಾರೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು SC STಗಳ, ಹಿಂದುಳಿದ ವರ್ಗಗಳ, ಶೋಷಿತ ಸಮುದಾಯಗಳ, ವಾಲ್ಮೀಕಿ ನಾಯಕ ಸಮಾಜವನ್ನು ರಾಜಕೀಯವಾಗಿ ಸಹಕಾರದ ಮುಖಾಂತರ ತುಳಿಬೇಕು ಅನ್ನುವಂಥ ಹುನ್ನಾರವನ್ನು ಸ್ವಪಕ್ಷದಲ್ಲಿ ನಡೆಸ್ತಾ ಇರ್ತಕ್ಕಂಥ ಕೆಲವು ಪಟ್ಟಾಬದ್ಧ ರಾಜಕಾರಣಿಗಳು ಇವತ್ತು ರಾಜಣ್ಣನವರ ಸಚಿವ ಸ್ಥಾನದಿಂದ ವಜಾವನ್ನು ಮಾಡಿರ್ತಕ್ಕಂಥದ್ದು.